ಇವತ್ತು ನಮ್ ಜೊತೆ ಒಂದು ಘಟನೆ ನಡೀತು, ಅದನ್ನ ಕೇಳಿಸ್ಕೊಂಡ್ರೆ ನೀವು ಕೂಡ ನಗ್ತೀರಾ. ಪೂರ್ತಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೈ ಅನದರ್ ಮಿನಿ ಬ್ಲಾಗ್. ನಾನು ನಿಮ್ಮ ಗಂಗಾವತಿ ಹುಡುಗ ಅನಿಲ್ ನಾಯಕ್. ನಾವು ಬೆಳಗ್ಗೆನೆ APMC ಗ್ರೌಂಡ್ ಹತ್ರ ಬಂದಿದ್ವಿ. ಅಷ್ಟರಲ್ಲಿ ಅಬ್ಬಾಸ್ ಕೂಡ ಓಡ್ಕೊಂಡ್ ಬಂದ. ಇವನೇ ನೋಡಿ ನಮ್ಮ ಜವಾನ್ ಚೋದ ಅಬ್ಬಾಸ್. ಯಾರನ್ನ ಕ್ರಿಕೆಟ್ ಆಡ್ತಾ ಇದಾರ ಅಂತ ನೋಡಕ್ ಬಂದಿದ್ವಿ. ಆದ್ರೆ ಟೂರ್ನಮೆಂಟ್ ಮುಗ್ದು ಬ್ಯಾನರ್ ಎಲ್ಲ ಬಿಚ್ತಾ ಇದ್ರು. ಗ್ರೌಂಡ್ ಅಲ್ಲೇ ಕುಂತು ಬೇಜಾರಾಗ್ತಾ ಇತ್ತು. ಎಲ್ಲಿಗಾನ ಹೋಗೋಣ ಅಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ. ಇಳಿದು ಬಿಟ್ಟು ಪೆಟ್ರೋಲ್ ಖಾಲಿ ಆಗಿದೆ ಅಂತ ಚೆಕ್ ಮಾಡಿದ್ರೆ ಪೆಟ್ರೋಲ್ ಕೂಡ ಸ್ವಲ್ಪ ಆಯ್ತು. ಮುಂದೆ ಆಕ್ಸಿಡರ್ ಆಯ್ತು ಅಂತ ಸುಮ್ಮನೆ ಆದ್ವಿ. ಹೆಂಗೋ ನಮ್ ಪುಣ್ಯಕ್ಕೆ ಗಾಡಿ ಕೂಡ ಸ್ಟಾರ್ಟ್ ಆಯ್ತು. ನಾವು ಅಲ್ಲಿಂದ ಹೊರಟ್ವಿ. ಇವತ್ತು ಅಬ್ಬಾಸೆ ಖರ್ಚು ನೋಡ್ಕೊಂತಾನೆ ಅಂತ ನಾನು ಖುಷಿಯಲ್ಲಿದ್ದೆ. ಗ್ರೌಂಡ್ ಇಂದ ಆಚೆ ಒಂದು ಮಾರ್ಕೆಟ್ ರೋಡ್ ಇಂದ ಹೋಗೋಣ ಅಂತ ಈ ಕಡೆ ಬಂದ್ವಿ. ಇದೇ ನೋಡಿ ನಮ್ಮ APMC ಮಾರ್ಕೆಟ್. ಟೈಮ್ ಕೂಡ 10 ಗಂಟೆ ಮೇಲಾಗಿರೋದ್ರಿಂದ ಜನ ಯಾರು ಇರ್ಲಿಲ್ಲ. ಆದ್ರೆ ಬಿಸಿಲು ಮಾತ್ರ ಮುಕ್ಳೆ ಇರಂಗಿತ್ತು. ಸೀದಾ ಗಂಜಲ್ಲಿರೋ ಉಮೇಶಣ್ಣ ಟೀ ಸ್ಟಾಲ್ ಹತ್ರ ಬಂದ್ವಿ. ನವಾಜ್ ಅಬ್ಬಾಸ್ಗೆ ಟೀ ಕುಡ್ಸಬಾ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂದ. ಅದಕ್ಕೆ ಬರೀ ನೀರ್ ಕುಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಸದ್ದಮ್ಮಣ್ಣವರು ಸಿಕ್ಕಿದ್ರು. ಸ್ವಲ್ಪ ಮಾತಾಡೋದ್ರಿಂದ ನಾಚ್ಕೊಂತಾ ಇದ್ರು. ಸರಿ ಅನ್ಕೊಂಡು ಅವ್ರಿಗೆ ಒಂದು ಬಾಯ್ ಹೇಳಿ ಮುಂದೆ ಬಂದ್ವಿ. ಇವತ್ತು ನಮ್ಮ ಗಂಜಲ್ಲಿ ಎಲ್ಲಾ ಕೆಲಸ ರಜಾ ಮಾಡಿದ್ರು, ಯಾಕಂದ್ರೆ ಸ್ಟ್ರೈಕ್ ನಡೀತಾ ಇತ್ತು. ಅಷ್ಟರಲ್ಲಿ ನಮ್ಮ ಅಬ್ಬಾಸ್ ಅವರ ಹಳೆ ಮೇಸ್ತ್ರಿ ಶರೀಫ್ ಅಣ್ಣ ಅವರು ಸಿಕ್ಕಿದ್ರು. ಅವ್ರನ್ನು ಕೂಡ ಸ್ವಲ್ಪ ಮಾತಾಡಿಸಿ ನವಾಜ್ ಅವರ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ನಾವು ಅಲ್ಲಿಂದ ಹೋಗ್ತಾ ಇದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಗಂಜನ 3ನೇ ಗೇಟ್ ಇಂದ ಹೋದ್ವಿ. ಇದೇ ನೋಡಿ ನಮ್ಮ ಗಂಗಾವತಿಯ ರಿಲಯನ್ಸ್ ಮಾರ್ಟ್. ಇದೇ ನೋಡಿ ನಮ್ಮ ಗಂಗಾವತಿಯ ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲ್. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬರೋದು ಜುಲೈ ನಗರ್. ಗ್ಯಾರೇಜ್ ಎಲ್ಲಿದೆ ಅಂತ ಅಡ್ರೆಸ್ ತಿಳ್ಕೊಂಡು ನಾವು ಗಂಗಾವತಿಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಆದ್ರೂ ಗ್ಯಾರೇಜ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಮುಂದೆ ಇರ್ಬೋದು ನಡಿ ಅಂತ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇರೋ ಒಂದು ಏರಿಯಾದಲ್ಲಿ ಹೋದ್ವಿ. ಯಾರನ್ನ ಕೇಳಿದ್ರೆ ಹಿಂಗೆ ಹೋಗಿ ಲಾಸ್ಟ್ ಅಲ್ಲಿ ಒಂದು ಗ್ಯಾರೇಜ್ ಇದೆ ಅಂದ್ರು. ಅಲ್ಲೋಗಿ ನೋಡಿದ್ರೆ ಈ ಗ್ಯಾರೇಜ್ ಕೂಡ ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಫೋನ್ ಹಾಕಿ ಕರೆಕ್ಟ್ ಆಗಿ ಅಡ್ರೆಸ್ ತಿಳ್ಕೊಂಡು ಬಂದು ನೋಡಿದ್ರೆ ಪೆಟ್ರೋಲ್ ಬಂಕ್ ಪಕ್ಕನೇ ಇತ್ತು ಗ್ಯಾರೇಜ್. ಇಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕೋದಲ್ಲಪ್ಪ ಅಂತ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ನಾವು ಬಂದಿರೋ ದಾರಿಲಿ ವಾಪಸ್ ಬಂದ್ವಿ. ನಮ್ಮ ಅಬ್ಬಾಸ್ಗೆ ಡಮಿನೋಸ್ ಅಲ್ಲಿ ಬರ್ಗರ್ ತಿನ್ಸಪ್ಪ ಅಂದ್ರೆ ಟೀ ಕುಡಿಯಕ್ಕೆ ಕಾಸಿಲ್ಲ, ಬರ್ಗರ್ ಎಲ್ಲಿಂದ ತಿನ್ನಿಸ್ಲಿ ಅಂತ ಸರಿ ಅನ್ಕೊಂಡು ಗಂಜನ BSNL ಟವರ್ ಹತ್ರ ಇಂದ ಹೋಗ್ತಾ ಇದ್ವಿ. ಲಾರಿ ಪಕ್ಕದಲ್ಲೇ ನಮ್ಮ ಜಾಪರ್ ಕೂಡ ಕುಂತಿದ್ದ. ಅಲ್ಲೇ ಅಬ್ಬಾಸ್ನ ಚಡ್ಡಿ ದೋಸ್ತ್ ಪ್ರಭೋಣ ಕೂಡ ಸಿಕ್ಕಿದ್ರು. ಅವ್ರಿಗೆ ಸ್ವಲ್ಪ ತಲೆಗೆ ಹಾಕಿ ನಾನು ಶಂಕರ, ಸಮೀರ್ ಸಾಹೇಬ್ ಮತ್ತೆ ಅಬ್ಬಾಸ್ ಜೊತೆ ನಾವು ಜಿಮ್ ಪಾರ್ಕ್ ಕಡೆ ಹೊರಟ್ವಿ. ಇವ್ರಿಬ್ರು ಕುಚ್ಚಕ್ಕೂ ದೋಸ್ತ್ಗಳು. ಇವ್ರನ್ನ ನೋಡಿದ್ರೆ ಒಂದು ಸಾಂಗ್ ನೆನಪು ಬರುತ್ತೆ. ಯಾವ್ದು ಅಂದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಫಾಲೋ ಮಾಡ್ಕೊಳ್ಳಿ. ಬಾಯ್.